ಹಲೋ, ನಮಸ್ಕಾರ ರೀ. ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಮಾಡ್ತೀನಿ ರೀ. ಅಧಿಕ ಮಾಸನಾಗ ಯಾರ್ಯಾರಿಗೆ ಬತ್ತಿ ಹಚ್ಚಬೇಕು ಅನ್ನೋ ಇಚ್ಛಾ ಇದ್ದವ್ರಿಗೆ ಅನುಕೂಲ ಆಗಲಿ ಅಂತ ಆದಷ್ಟು ಬತ್ತಿದ ಬಗ್ಗೆ ತಿಳಿಸ್ಕೊಟ್ಟೆ. ಈಗ ನಾನು ಹೀರೆಕಾಯಿ ತವ್ವಿ ಮತ್ತು ಹೀರೆಕಾಯಿ ಸಿಪ್ಪಿದು ಚಟ್ನಿ ನಮ್ಮ ಹಿಂದಿನ ಹಿರಿಯರು ಎಷ್ಟು ಸುಲಭವಾಗಿ ಸರಳವಾಗಿ ಆಡಾಡ್ತಾ ಅಡುಗೆ ಮಾಡಿ ಮುಗಿಸೋರು. ಮತ್ತು ಇದಕ್ಕೇನು ಚೋಪಸ್ಕಾರ ಇಲ್ಲದೆ ಅಡುಗೆ ಮಾಡೋಂಥದ್ದು ಬಹಳ ಸರಳವಾಗಿ ಒಂಥರ ಮಾಡ್ತಿದ್ರು. ಅದನ್ನು ನಾನು ನೋಡಿ ಈಗ ನಿಮ್ಗೆ ಇದ್ರ ಬಗ್ಗೆ ಹೇಳಬೇಕು ಅಂದ್ಕೊಂಡೀನಿ. ಇದೆಲ್ಲ ಕೆಲವೊಂದು ದಿನ ನಾವು ಮಾಡೋ ಅಡುಗೆ ಭಾಳ ಸರಳ ಇರ್ತಾವೆ. ಎಂದೋ ಒಂದೊಂದು ದಿವಸ ಹಬ್ಬ ಹರಿದಿನ ಯಾರಾದರೂ ಬರೋರಿದ್ದಾಗ ಸ್ಪೆಷಲ್ಲಾಗಿ ಅಡುಗೆ ಮಾಡ್ತಿರ್ತೀವಿ. ಆದರೆ ದಿನಾನೂ ನಾವು ಬೇರೆ ಬೇರೆ ಅಡುಗೆನೇ ಮಾಡ್ತೀವಿ. ಹುಳಿ ಮಾಡಿದರೂ ಬೇರೆ ಬೇರೆ ಟೈಪ್ ಅಂದರೆ ಬೇರೆ ಬೇರೆ ತರಕಾರಿ ಹಾಕಿ ಅದೊಂದು ಟೈಪ್ ಬೇರೆ ಹುಳಿ ಆಗ್ತದೆ. ಮತ್ತು ಇದೇ ಹೀರೆಕಾಯಿ ಯಾವಾಗಲೂ ಪಲ್ಯ ಮಾಡ್ಕೊಂಡು ತಿನ್ನೋದು, ಅದ್ರ ಬದಲಿ ತವ್ವಿ ಮಾಡ್ಕೊಂಡ್ರೆ ಹೆಂಗಿರ್ತದೆ, ಈ ರೀತಿ ಬೇರೆ ಬೇರೆ ಮಾಡ್ತಿದ್ರು. ಮೊದಲು ಒಂದು ಬಟ್ಲ ತೊಗರಿಬೇಳೆ ಬೇಯಿಸಿ ಇಟ್ಕೊಳ್ಳೋಣ. 4 ಮಂದಿಗೆ ಇದು ತವ್ವಿ ಸಾಕಾಗ್ತದೆ. ಒಂದು ಬಟ್ಲ ನಾವು ಊಟಕ್ಕೆ ಇಟ್ಕೊಳ್ಳೋ ಬಟ್ಲ ಅಷ್ಟು ಸಾಕು. ಈಗ ಕುಕ್ಕರು 3 ಸೀಟಿ ಆಗಲಿ. ತವ್ವಿ ಬೆಂದಿರ್ತದೆ. ಈಗ ಹೀರೆಕಾಯಿ ಮ್ಯಾಲಿನ ಸಪ್ಪಿ ಸುಲಿದು ರೆಡಿ ಮಾಡ್ಕೊಳ್ಳೋಣ. ನಾನು ಹೀರೆಕಾಯಿ ಸಿಪ್ಪಿ ಸುಲಿದಿಟ್ಟೀನಿ. ಸಿಪ್ಪಿ ಮಾತ್ರ ಸ್ವಲ್ಪ ದಪ್ಪಾಗಿ ತೆಗ್ದೀನಿ, ಯಾಕಂದ್ರೆ ಚಟ್ನಿ ಮಾಡಲಿಕ್ಕೂ ಬೇಕಂತ ಹೇಳಿ ಅದನ್ನು ತೆಗೆದ್ಬಿಟ್ಟು ಹೋಳು ಮಾಡಿಟ್ಕೊಂಡೀನಿ ನೋಡಿರಿ. ಈಗ ಎಣ್ಣೆ ಕಾಯ್ಲಿಕ್ಕಿಟ್ಟು ಸಾಸಿವೆ ಹಾಕಿ ಒಗ್ಗರಣೆ ಆದಮೇಲೆ ಇದಕ್ಕೆ ಹೋಳು ಸುರುವಿ ಇದನ್ನು ತಾಳಿಸ್ಲಿಕ್ಕೆ ಇಡ್ರಿ. ಕರಿಬೇವು ಹಾಕ್ರಿ. ಇದನ್ನು ಹೋಳು ಸುರುವಿ ಸಾವಕಾಶ ಕೈ ಆಡಿಸಿ ಸ್ವಲ್ಪ ಮುಚ್ಚಿಡ್ರಿ. ಮತ್ತು ಇದನ್ನು ಸಣ್ಣಗೆ ಇಡಬೇಕು, ಭಾಳ ಜೋರಾಗಿ ಇಡೋದು ಬೇಡ. ಅಲ್ಲದೆ ಇದು ಹೀರೆಕಾಯಿ ಲಘೂನ ಬೇಯ್ತದೆ, ಮೆತ್ತಗಾಗಿಬಿಡ್ತದೆ ಲಘುನೆ. ಭಾಳ ಮೆತ್ತಗಾಗೋ ತನಕ ನಾವು ಇದನ್ನು ತಾಳಿಸ್ಬಾರ್ದು. 1-2 ಸರ ಮುಚ್ಚಿಟ್ಟು ಮತ್ತು 1-2 ನಿಮಿಷ ಆದಮೇಲೆ ಇನ್ನೊಮ್ಮೆ ಕೈ ಆಡಿಸಿ ಹಿಂಗೆ ಮಾಡಿ ಇಟ್ಕೋಬೇಕು. ಜಾಸ್ತಿ ಇದನ್ನು ಮೆತ್ತಗಾಗಂಗೆ ಇಟ್ರೆ ತವ್ವಿ ಒಳಗೆ ಅದು ಕುದಿಯೋ ಮುಂದೆ ಇದನ್ನು ಹಾಕಬೇಕು. ಅದು ಸ್ವಲ್ಪ ಕುದೀತದೆ, ಅದಕ್ಕೆ ಭಾಳ ಮೆತ್ತಗಾಗಂಗೆ ಇದನ್ನು ಮಾಡಬಾರ್ದು. ಈ ಕಡೆ ನಾವು ಕುಕ್ಕರ್ ಇಟ್ಟಿವಿ, ಬ್ಯಾಳಿ 3 ಸೀಟಿ ಆಯಿತು. ಈಗ ಅದನ್ನು ಸ್ವಲ್ಪ ಹೊತ್ತಾಯಿತು ಕೆಳಗಿಳಿಸಿ ಈಗ ನೋಡೋಣ. ಅದು ಸಹಿತ ಚೆಂದಾಗೆ ಬೆಂದಿರ್ತದೆ. ಇದ್ರ ಜೋಡಿ ಈಗ ಅದನ್ನು ಬೇರೆ ಪಾತ್ರೆಗೆ ಹಾಕಿ ಕುದಿಲಿಕ್ಕೆ ಇಡ್ತೀನಿ. ನೋಡಿರಿ ಎಷ್ಟು ಚೆಂದಾಗಿ ಬೆಂದದ ಬ್ಯಾಳಿ. ಈಗ ಕೈ ಆಡಿಸಿ ನಾವು ಬೆಂದದಿಲ್ಲ ನೋಡಲಿಕ್ಕೆ ಗೊತ್ತಾಗ್ತದೆ. ಈಗ ಇದನ್ನು ನಾನು ಇನ್ನೊಂದು ಭಾಂಡಿಗೆ ಹಾಕ್ತೀನಿ, ಯಾಕಂದರೆ ಇದರೊಳಗೆ ಹುಳಿ ಮಾಡ್ಲಿಕ್ಕೆ ಆಗಂಗಿಲ್ಲ. ಈ ಭಾಂಡಿಗೆ ಹಾಕಿ ಇದ್ರ ಜೋಡಿ ನಾನು 1-2 ಹಸಿಮೆಣಸಿನ್ಕಾಯಿ ಅಡ್ಡಾಗಿ ಹೆಚ್ಚಿಟ್ಕೊಂಡೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣ ಪುಡಿ ಮತ್ತು ಇಂಗು ಇದನ್ನೆಲ್ಲ ಇಟ್ಕೊಂಡೀನಿ. ಈ ಬ್ಯಾಳಿ ಹಾಕಿದ್ದು ಭಾಂಡಿ ಮ್ಯಾಲೆ ಕುದಿಲಿಕ್ಕೆ ಇಡ್ತೀನಿ ನೋಡಿರಿ. ಇದು ಕುದಿಯೋ ಮುಂದೆ ಇಂಗು, ಅರಿಶಿನ ಪುಡಿ, ಉಪ್ಪು ಇದನ್ನು 3 ತವ್ವಿಗೆ ಹಾಕಬೇಕು. ಇದು ಸ್ವಲ್ಪ ಕುದಿಬೇಕು. ಈ ಕಡೆ ನಾನು ಹೀರೆಕಾಯಿ ತಾಳಿಸ್ಲಿಕ್ಕೆ ಇಟ್ಟೀನಿ. ಅದಕ್ಕೂ ಸಹಿತ ಆ ಮೆಣಸಿನ್ಕಾಯಿ 2 ಹೋಳು ಮಾಡಿ ಇಟ್ಕೊಂಡೀನಿ. ಜಾಸ್ತಿ ಬೇಡ, ಖಾರ ಆದರೆ ಮಕ್ಕಳು ತಿನ್ನಂಗಿಲ್ಲ ಅಂತ ಆ ಮೆಣಸಿನ್ಕಾಯಿನ ಹೀರೆಕಾಯಿ ಒಳಗೆ ಒಂದು ಸ್ವಲ್ಪ ಹೊತ್ತು ಬೇಯ್ಲಿಕ್ಕೆ ಬಿಡ್ತೀನಿ. ಎಣ್ಣೆ ಒಳಗೆ ಹಾಕಿದ್ರೆ ಭಾಳ ಘಾಟ್ ಬರ್ತದೆ. ಇದ್ರೊಳಗೆ ಹಾಕಿ ಇದನ್ನು ಬೇಯಿಸಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟು ಆಮೇಲೆ ಇದನ್ನು ತವಿ ಒಳಗೆ ಸುರಬೇಕು. ಈಗ ಇದು ಕುದೀತಿರ್ತದೆ. ಇದನ್ನು ಹೀರೆಕಾಯಿನೂ ಹಾಕಿ ಚೆಂದಾಗಿ ಕೈ ಆಡಿಸಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಬಿಡಬೇಕು. ನೋಡಿರಿ, ಈ ರೀತಿ ಭಾಳ ಸರಳದ, ಅಗ್ದಿ ಹೆಂಗಿದ್ದಂಗೆ ಒಂದು ಅನ್ನ ತವ್ವಿ ಮಾಡ್ಕೊಂಡು ಊಟ ಮಾಡೀವಿ ಅಂತ ನಮಗನ್ನಿಸ್ತದೆ. ಆದ್ರೂ ತರಕಾರಿನೂ ಹಾಕಿರ್ತೀವಿ, ಅಗ್ದಿ ಒಂಥರ ಹೆಲ್ದಿ ಊಟ ಅನ್ನಿಸ್ತದೆ. ಇದು ಯಾರಿಗೆ ಆ್ಯಸಿಡಿಟಿ ಅದನ್ನು ತಿನ್ನಬಾರ್ದು ಇದನ್ನು ತಿನ್ನಬಾರ್ದು ಅಂತ ಇರೋರಿಗೆ ಇದಕ್ಕೆ ಮಸಾಲೆ ಅದು ಏನೂ ಹಾಕಿರೋದಿಲ್ಲ. ಅದಕ್ಕೆ ಇದು ಭಾಳ ರುಚಿ ಇರ್ತದೆ ಮತ್ತು ಆರೋಗ್ಯಕ್ಕೂ ಚಲೋ. ಯಾರಿಗೆ ನಿಂಬೆಹಣ್ಣು ಇಷ್ಟ ಆದ್ರೆ 1 ಗಿರ್ದ ಹೋಳು ನಿಂಬೆಹಣ್ಣು ಹಿಂಡಿ ಅರ್ಧ ಚಮಚ ಸಕ್ಕರೆ ಹಾಕಿರಿ. ಯಾಕಂದ್ರೆ ನಿಂಬೆಹಣ್ಣು ಹಾಕಿದ್ರೆ ಸ್ವಲ್ಪ ಸಕ್ಕರೆ ಹಾಕಿದ್ರೆ ಅದು ರುಚಿ ಬರ್ತದೆ.
ಇದನ್ನು ಹಾಕಿ ಕೈ ಆಡಿಸಿ ಮುಚ್ಚಿಡ್ರಿ. ಭಾಳ ಒಂಥರ ಸಿಂಪಲ್ ಊಟ ಇದ್ರೂ ಆರೋಗ್ಯಕರವಾದಂಥ ಅಡಿಗೆ. ಈಗ ಹೀರೆಕಾಯಿ ಸಿಪ್ಪೆ ಚಟ್ನಿ ಮಾಡೋದು ನೋಡೋಣ. ಈಗ ಹೀರೆಕಾಯಿ ಸಿಪ್ಪೆ ತೆಗ್ದೀನಿ, ಸ್ವಲ್ಪ ದಪ್ಪ ತೆಗ್ದೀನಿ ಚಟ್ನಿ ಮಾಡೋದಂತ. ಇದು ಕೈನಿಂದ ಸಹಿತ ಮುರಿತದ. ಇದನ್ನು ಸಣ್ಣಗೆ ಮುರ್ಕೊಡ್ರಿ, ಇಲ್ಲ ಹೆಚ್ಚಿಕೊಂಡು ಒಂದು 4 ಹಸಿಮೆಣಸಿನ್ಕಾಯಿ ಹಾಕಿ ಸ್ವಲ್ಪ ಒಂದು ನಾವು ಉಪ್ಪಿಟ್ಟು ತಿನ್ನೋ ಅಂಥದ್ದು ಒಂದು ಟೇಬಲ್ ಸ್ಪೂನ್ ಇರ್ತದಲ್ಲ, ಅದರಿಂದ 1 ಚಮಚ ಅಥವಾ 2 ಚಮಚದಷ್ಟು ಎಣ್ಣೆ ಹಾಕಿ ಇದನ್ನು ಹಿತ್ತಾಳಿ ಭಾಂಡೆ ಇದ್ರೆ ಹಿತ್ತಾಳಿದು ಇಡ್ರಿ, ಹಿಂಡಾಲಿಯಮ್ ಇದ್ರೆ ಹಿಂಡಾಲಿಯಮ್ ಇಡ್ರಿ, ಅದರಲ್ಲಿ ಹಾಕಿ ತಾಳಿಸ್ಲಿಕ್ಕೆ ಇಡ್ರಿ. ಸಣ್ಣ ಉರಿನಲ್ಲಿ ಬೇಯಿಸಬೇಕು, ಯಾಕಂದರೆ ಮೆಣಸಿನ್ಕಾಯಿ ಹಾಕಿರ್ತೀವಿ, ಘಾಟ ಹಿಡಿತದೆ. ನೋಡಿರಿ, ಸರಳ ಕೈಯಿಂದ ಮುರಿತದೆ. ನಿಮಗೆ ಹೆಂಗಾದರೂ ನೋಡಿಕೊಂಡು ಇದನ್ನು ಮಾಡಿಕೊಂಡು ಸ್ವಲ್ಪ ಸಣ್ಣ ತುಣುಕಿದ್ರೆ ನಮಗೆ ತಾಳಿಸ್ಲಿಕ್ಕೆ ಚಲೋ ಆಗ್ತದೆ. ಇದನ್ನು ಪಾತ್ರೆ ಒಳಗೆ ಹಾಕಿ ತಾಳಿಸ್ಲಿಕ್ಕೆ ಇಡ್ರಿ. ಇದಲ್ಲದೆ ನನಗೆ ಸ್ವಲ್ಪ ಖಾರ ಬೇಕು ಅಂತ ಒಂದು 2-3 ಹಸಿಮೆಣಸಿನ್ಕಾಯಿ ಹೆಚ್ಚಿಗೆ ಹಾಕೀನಿ. ಇದನ್ನು ತಾಳಿಸ್ಲಿಕ್ಕೆ ಇಟ್ಟೀನಿ ನೋಡಿರಿ. ನೋಡಿದ್ರಲ್ಲ ನಮ್ಮ ಸೌಟು. ಈ ಸೌಟ್ನಿಂದ ನಾವು ಒಂದು ಅರ್ಧ ಸೌಟ್ನಷ್ಟು ಹಾಕೀನಿ. ಯಾರಿಗೆ ಎಣ್ಣೆ ಕಡಿಮೆ ತಿನ್ಬೇಕನ್ಸಿದ್ರೆ ಕಡಿಮೆ ಹಾಕಿರಿ, ಹೆಚ್ಚು ತಿನ್ಬೇಕನ್ಸಿದ್ರೆ ಹೆಚ್ಚು ಹಾಕಿರಿ. ಈಗೀಗ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಅಂತಾರೆ. ಅವ್ರವ್ರ ಪ್ರಕೃತಿ, ಅವ್ರವ್ರ ಮನೆ ಪದ್ಧತಿ ಹೆಂಗಿರ್ತದೆ ಹಂಗೆ ಮಾಡಿಕೊಡ್ರಿ. 1-2 ಸಾರಿ ಮುಚ್ಚಿಟ್ಟು ಸಣ್ಣಗಿಟ್ಟು ಇದನ್ನು ತಾಳಿಸ್ಬೇಕು. ಇದು ಚೆಂದಾಗಿ ತಾಳಿಸಿದ್ದಾದ್ಮೇಲೆ ಬುಟ್ಟಿ ದಪ್ಪ ಇತ್ತಂದ್ರೆ ಇಷ್ಟಾಗಿದ್ದರೂ ಸಾಕು, ಮುಚ್ಚಿಟ್ರೆ ಇನ್ನೂ ಅದು ಚೆಂದಾಗಿ ಆ ಬಿಸಿಗೆ ಮೆತ್ತಗಾಗ್ತದೆ. ಯಾವಾಗಲೂ ಬುಟ್ಟಿ ದಪ್ಪ ಇದ್ರಂತೂ ಸರಳ ಆಗ್ತದೆ. ಸ್ವಲ್ಪ ಇನ್ನೇನು ಆಗ್ಲಿಕ್ಕೆ ಬಂದದ ಅನ್ನೋದ್ರಾಗೆ ನಾವು ಮುಚ್ಚಿಟ್ರೆ ಸಾಕು, ಅದು ಚೆಂದಾಗಿ ಅಲ್ಲೇ ಮೆತ್ತಗಾಗಿಬಿಟ್ಟಿರ್ತದೆ. ಈಗ ಈ ಚಟ್ನಿಗೆ ನೋಡಿರಿ, ಏನಂದ್ರೆ ಶೇಂಗಾದ ಪುಡಿ ಇಟ್ಕೊಂಡೀನಿ, ಮತ್ತು ಹುಣಸೆಹಣ್ಣು ನೆನೆ ಹಾಕಿ ಆ ನೀರಂದು ತೆಗೆದು ಒಂದು 3 ಬೋಟು ಅಂದ್ರೆ ಎಲೆ ಅಷ್ಟು ಅದನ್ನು ನೀರಂದು ತೆಗೆದು ಇಲ್ಲಿ ಇಟ್ಕೊಂಡೀನಿ. ಮತ್ತು ಅದ್ರ ತಕ್ಕ ಅರ್ಧ ಚಮಚ ಉಪ್ಪು ಮತ್ತು 2 ಗಜ್ಜಿಗದಷ್ಟು ಬೆಲ್ಲ ಇಟ್ಕೊಂಡೀನಿ. ಇದೆಲ್ಲ ಒಂದು ಮಿಕ್ಸಿಗೆ ಹಾಕಿ ಹೀರೆಕಾಯಿ ಸಿಪ್ಪಿ ಮತ್ತು ಮೆಣಸಿನ್ಕಾಯಿ 2 ತಾಳಿಸ್ಲಿಕ್ಕೆ ಇಟ್ಟಿವಲ್ಲ, ಅದು ಆರಿದ ಮೇಲೆ ಅದನ್ನು ಈ ಸಾಮಾನು ಜೋಡಿ ಹಾಕಿ ಮಿಕ್ಸಿ ಮಾಡಬೇಕು. ಜೊತೆಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳಿ. ಈಗ ಮಿಕ್ಸಿ ಮಾಡಿಂದ ಚಟ್ನಿನ ಒಂದು ಬಟ್ಲಿಗೆ ತೆಗೆದು ಮತ್ತು ಅದಕ್ಕೆ ಒಗ್ಗರಣೆ ಹಾಕಿ ಚೆನ್ನಾಗಿರ್ತದೆ. ಈ ಚಟ್ನಿಗೆ ತಾಳ್ಸೋ ಮುಂದೆ ಹಸಿಮೆಣಸಿನಕಾಯಿ ಒಂದು 3-4 ಹಾಕಿದ್ರೆ ಇದು ಚಪಾತಿಗೂ ಹಚ್ಕೊಂಡು ತಿನ್ಲಿಕ್ಕೆ ಚಲೋ ಇರ್ತದೆ, ಮತ್ತು ದೋಸೆಗೂ ಹಚ್ಕೋಬೋದು. ಮತ್ತು ಇದೇ ಒಗ್ಗರಣೆ ಮಾಡ್ತಿರ್ತೀರಲ್ಲ, ಒಗ್ಗರಣೆ ಒಳಗೆ ಕಡ್ಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಎಲ್ಲ ಹಾಕಿದ್ರೆ ಈ ಸ್ವಲ್ಪ ಚಟ್ನಿ ಹಾಕಿ ಅನ್ನಕ್ಕೆ ಹಾಕಿ ಕಲಸಿದ್ರೆ ಚಿತ್ರಾನ್ನ ಆಗ್ತದೆ. ಯಾಕಂದ್ರೆ ನಾವು ಮಾಡಿ ಅನುಭವ ಆದಮೇಲೆ ನಾ ಇನ್ನೊಬ್ರಿಗೆ ಹೇಳಲಿಕ್ಕೆ ಆಗ್ಲಿಕತ್ತದ. ಶ್ರೀಕೃಷ್ಣಾರ್ಪಣಮಸ್ತು.